ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಸ್ಬೆಂಡ್ಸ್ ಇನ್ ಆ್ಯಕ್ಷನ್ದು ಪಾರ್ಟ್ 6ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ರ್ಯಾಂಬೋ ಏನಿರ್ತಾನೆ, ಅವನು ಯಾಂಜುನ ಕರಿತಿರ್ತಾನೆ. ಯಾಂಜು ಎಲ್ಲಿದ್ಯಾ? ಕಣ್ಣ ಮುಚ್ಚಲೆ ಆಡಿದ್ದು ಸಾಕು, ಬಾಕಂದ ಕಣ್ ಮುಂದೆ ಎಲ್ಲಿದ್ಯಾ? ಯಾಂಜು ಯಾಂಜು ಅಂತ ಕರಿತಿರ್ತಾನೆ. ಇದನ್ನೆಲ್ಲ ನೋಡಿ ಜೋಹಾರ ಏನಿರ್ತಾಳೆ ಅಲ್ಲಿರೋ ಕಾರ್ ಹಿಂದೆ ಹೋಗಿ ಹೌಚ್ಕೋತಿರ್ತಾಳೆ. ಇಲ್ಲಿ ರ್ಯಾಂಬೋ ಏನಿರ್ತಾನೆ ಅದೇ ತರನೇ ನಡ್ಕೊಂಡು ಮುಂದೆ ಬರ್ತಿರ್ತಾನೆ. ಅದೇ ಟೈಮಿಗೆ ಯಾಂಜು ಏನಿರ್ತಾಳೆ ಅವಳಿಗೆ ಕೋಲ್ಡ್ ಜಾಸ್ತಿ ಆಗಿ ಕೆಮ್ಮು ಬಂದ್ಬಿಡುತ್ತೆ. ಈ ಸೌಂಡ್ ನ ರ್ಯಾಂಬೋ ಕೇಳಿಸ್ಕೊಂಡು ಆ ಶಿಪ್ ಅಂದ್ರೆ ಅಲ್ಲಿ ಕೆಳಗಡೆ ಬೋಟ್ ಇರುತ್ತಲ್ಲ ಅಲ್ಲಿ ಬಗ್ ನೋಡ್ತಿರ್ತಾನೆ. ಇದನ್ನ ನೋಡಿ ಜೋಹಾರ ಎದ್ರುಕೊಬಿಡ್ತಾಳೆ. ಆಮೇಲೆ ಅವಳು ಜೋರಾಗಿ ಡುಮ್ಮ ಅಂತ ಕರೆದ್ಬಿಟ್ಟು ಔಚ್ಕೊಬಿಡ್ತಾಳೆ. ರ್ಯಾಂಬೋ ಏನಿರ್ತಾನೆ ಅವನು ಡೈವರ್ಟ್ ಆಗಿ ಯಾರ ತರ ಕರೆದಿದ್ದು ಅಂತ ಆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಯಾಂಗ್ಜನ್ ಏನಿರ್ತಾಳೆ ಅವಳು ಮತ್ತೆ ಕೆಮ್ಬಿಡ್ತಾಳೆ. ಇಲ್ಲಿ ಅವಳು ಕೂಡ ಭಯ ಪಟ್ಕೊಂಡು ಬಾಯಿನ ಮುಚ್ಕೋತಿರ್ತಾಳೆ. ಆದ್ರೆ ಅದು ರ್ಯಾಂಬೋಗೆ ಕೇಳಿಸ್ಬಿಡುತ್ತೆ. ಅವನು ಮತ್ತೆ ಆ ಬೋಟ್ ಕಡೆ ನೋಡ್ಬಿಟ್ಟು ಆ ಕಡೆಗೆ ವಾಪಸ್ಸು ಉಲ್ಟಾ ಹೋಗ್ತಿರ್ತಾನೆ. ಆ ಬೋಟ್ ಅಲ್ಲಿ ಯಾರಾದ್ರೂ ಇದಾರ ಅಂತ ನೋಡೋದಿಕ್ಕೆ. ಆಗ ಜೋಹಾರ ಎದ್ರುಕೊಂಡು ದಡಿ ಎಮ್ಮೆ ಅಂತ ಜೋರಾಗಿ ಕಿರಿಸ್ತಿರ್ತಾಳೆ. ಅವಳಿಗೂ ಕೂಡ ಇಲ್ಲಿ ಭಯ ಆಗ್ತಿರುತ್ತೆ. ಅವಳು ಕಾರಿಂದ ಬಂದು ಬಟ್ ಅಂತ ಹಚ್ಕೊಬಿಡ್ತಾಳೆ. ರ್ಯಾಂಬೋ ಈ ತರ ಎಲ್ಲ ಕರಿತಿದ್ದರದ್ನ ನೋಡಿ ಅವನು ಮುಂದಕ್ಕೆ ನಡ್ಕೊಂಡ್ ಬರ್ತಾನೆ. ಜೋಹಾರಾಗೆ ಬೇರೆ ಆಪ್ಷನ್ ಇಲ್ದ ಅವಳು ಹಚ್ಕೊಂಡಿರ್ತಾಳಲ್ಲ ಅಲ್ಲಿಂದ ಅವಳು ಆಚೆಗೆ ಬರ್ತಿರ್ತಾಳೆ. ಇದನ್ನ ನೋಡಿ ರ್ಯಾಂಬೋ ಹೇಳ್ತಿರ್ತಾನೆ, ನೀನೇನ ಕರ್ದಿದ್ದು ಅಂತ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಹಾ ಹೌದು ನಾನೇ ಕರ್ದಿದ್ದು. ನಿನ್ಗೇನಾದ್ರೂ ಅಷ್ಟೊಂದು ಮೀಟರ್ ಇದ್ರೆ ಬಾ ನನ್ ಜೊತೆ ಜಗಳ ಆಡು, ಬಾ ನನ್ ಜೊತೆ ಫೈಟ್ ಮಾಡು. ಇಲ್ಲಿ ಅವಳು ಅವಳ ಬ್ಯಾಗ್ ನ ತೆಗಿತಾ ಹೇಳ್ತಿರ್ತಾಳೆ, ಯಾಕೋ ತುಂಬಾನೇ ಕೈ ಕಡಿತಾ ಇದೆ. ಇಷ್ಟೊಂದೆಲ್ಲ ಮಾತ್ ಕೇಳಿದಾಗ ರ್ಯಾಂಬೋಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಲ್ಲೇ ಇರು, ನಿನ್ಗೆ ಮಾಡ್ತೀನಿ ಬತ್ತೀನಿ ಹೀರೋ, ಕಡ್ಡಿ ಒಣಕ್ಲು ಕಡ್ಡಿ ಅಂತ ಬೈಕೊಂಡು ಓಡ್ ಬರ್ತಿರ್ತಾನೆ. ಇದನ್ನ ನೋಡಿ ಜೋಹಾರ ಕೂಡ ಹೇಳ್ತಿರ್ತಾಳೆ, ಬಾರಲ್ಲೇ ಬಾರೋ ದಡಿ ಎಮ್ಮೆ ನನ್ ಮಗ್ನೆ ಬಾರೋ ಅಂತೆಲ್ಲ ಕರೀತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ಗೆ ಮಿನ್ನ ತೋರಿಸ್ತಾರೆ. ಇಲ್ಲಿ ಮಿನ್ನಿಗೆ ಪ್ರಜ್ಞೆ ಬಂದಿರುತ್ತೆ. ಇಲ್ಲಿ ಅವನು ಎದ್ದಾಗ ಜುನ್ಗೆ ಬೈತಾ ಇರ್ತಾನೆ. ಈಗ ಇಲ್ಲಿ ಅವ್ನ ಕೈ ವೈಬ್ರೇಟ್ ಆಗ್ತಿರುತ್ತೆ. ಅವನು ಅವ್ನ ವಾಚ್ ತೆಗ್ದು ನೋಡಿದಾಗ ಅದ್ರಲ್ಲಿ ಯಾನ್ ಜುನ್ ಏನಿರುತ್ತಲ್ಲ ಅದ್ರದ್ದು ಲೊಕೇಶನ್ ಶೋ ಆಗ್ತಿರುತ್ತೆ. ಇದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ, ಏನಿದು ಜುಂದು ವಾಚು ಸರಿ ಹೋಯ್ತಾ, ಅವಳದು ಲೊಕೇಶನ್ ಶೋ ಆಗ್ತಿದೆ, ನೆಟ್ವರ್ಕ್ ಬಂತ ಅಂತಲ್ಲ ಅವನ್ಗವನೇ ಮಾತಾಡ್ಕೋತಿರ್ತಾನೆ. ಮಿನ್ನು ಪಟ್ ಅಂತ ಫೋನ್ ತೆಗ್ದು ಲೊಕೇಶನ್ ನ ಚೆಕ್ ಮಾಡ್ತಿರ್ತಾನೆ. ಆಗ ಅವನ್ಗವನೇ ಹೇಳ್ಕೊತಿರ್ತಾನೆ, ಆದ್ರೆ ಇದು ವೇರೋಸ್ 3 ಅಲ್ವಲ್ಲ. ಈಗ ಸೀನ್ ಶಿಫ್ಟ್ ಆಗಿ ವೇರೋಸ್ 3 ನ ತೋರಿಸ್ತಾರೆ. ಮಾಧುಜಿನ್ ಮತ್ತೆ ಜುನಿಯನ್ ಇರ್ತಾರೆ. ಅವರು ಔಚ್ಕೊಂಡು ಆಚೆ ನಿಂತಿರೋ ಅಂತ ಬಾಡಿ ಗಾರ್ಡ್ ಗಳನ್ನ ನೋಡ್ತಿರ್ತಾರೆ. ಅಲ್ಲಿ 4 ಜನ ನಿಂತಿರ್ತಾರೆ. ಆಗ ಮಾಧುಜಿನ್ ಹೇಳ್ತಿರ್ತಾನೆ ಪ್ಲಾನ್ ಏನು ಅಂತ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ನೋಡು ಒಬ್ಬೊಬ್ರು ಇಬ್ಬಿಬ್ರು ನೋಡಿದ್ರೆ ಆರಾಮಾಗಿ ಮುಗ್ದೋಗುತ್ತೆ, ಅಲ್ಲಿರೋದೇ 4 ಜನ, ನಿನ್ ಕೈಲಿ ಇಬ್ರು ನೋಡಿಯಕ್ ಆಗುತ್ತೆ ತಾನೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಮಾಧುಜನ್ ಮತ್ತೆ ಜುನ್ ಏನು ಇವ್ರಿಬ್ರು ಮಾತಾಡ್ತಿರ್ತಾರೆ. ಆಗ ಹಿಂದೆ ಅವ್ರನ್ನ ಹೊಡಿಯೋದಿಕ್ಕೆ ಇಬ್ರು ಬರ್ತಿರ್ತಾರೆ. ಇಲ್ಲೇನು ಇನ್ನೇನ್ ಹತ್ರದಲ್ಲಿ ಹೊಡಿಬೇಕು ಅನ್ನೋ ಬರುವಾಗ ಆಗ ಮಿನ್ನು ಒಂದು ಪೈಪಲ್ಲಿ ಇಂಜೆಕ್ಷನ್ ಹಾಕ್ಬಿಟ್ಟು ಅವರಿಗೆ ಊದಿ ಆ ಚುಚ್ಕೊಳ್ಳೋ ತರ ಮಾಡಿ ಅವ್ರಿಗೆ ಪ್ರಜ್ಞೆ ತಪ್ಪ ತರ ಮಾಡ್ತಿರ್ತಾನೆ. ಫಸ್ಟ್ ವ್ಯಕ್ತಿಗೆ ಮಿನ್ನು ಆ ತರ ಮಾಡಿದಾಗ ಸೆಕೆಂಡ್ ವ್ಯಕ್ತಿ ಹೊಡಿಯೋದಿಕ್ ಹೋಗ್ತಿರ್ತಾನೆ. ಆಗ ಪಟ್ ಅಂತ ಅವನಿಗೂ ಕೂಡ ಆ ಇಂಜೆಕ್ಷನ್ ನ ಊದಿ ಅವನಿಗೂ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಇದನ್ನ ಜುನ್ ಮತ್ತೆ ಮಾಧುಜನ್ ನೋಡ್ತಾರೆ. ಇದನ್ನೆಲ್ಲ ನೋಡಿ ಮಿನ್ ಕೂಡ ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಮಿನ್ ಬಂದಿರೋದನ್ನ ನೋಡಿ ಜುನ್ ಕೂಡ ಫುಲ್ ಶಾಕ್ ಆಗ್ತಾನೆ. ಇಲ್ಲಿ ಮಿನ್ ಏನಿರ್ತಾನೆ ಅವನು ನಿಧಾನಕ್ಕೆ ಇವ್ರಿಬ್ರು ಇರೋ ಜಾಗಕ್ಕೆ ಓಡ್ ಬರ್ತಿರ್ತಾನೆ. ಮಿನ್ ಬಂದಿರೋದನ್ನ ನೋಡಿ ಜುನ್ ಕೇಳ್ತಿರ್ತಾನೆ, ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಡಬ್ಬ ನನ್ ಮಗ್ನೆ, ನಿಮ್ಮಿಬ್ರನ್ನ ಇಲ್ಲಿ ಟ್ರ್ಯಾಪ್ ಮಾಡ್ತಾ ಇದಾರೆ ಅಂತ. ಅದಕ್ಕೆ ಜುನ್ ಫುಲ್ ಶಾಕ್ ಆಗ್ತಾ ಏನು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ನು ಫೋನ್ ತೆಗೆದ್ಬಿಟ್ಟು ಯಾಂಗ್ ಜೋನ್ದು ಲೊಕೇಶನ್ ಬಂದಿರುತ್ತಲ್ಲ ಅದನ್ನ ತೋರಿಸ್ತಿರ್ತಾನೆ. ಇಲ್ಲಿ ನೋಡು ಒಂಚೂರು ಯಾಂಗ್ ಜೋನ್ ವಾಚ್ ಮತ್ತೆ ಆಕ್ಟಿವ್ ಆಗಿದೆ, ಇಲ್ಲಿ ನೋಡು ಅವಳ ಲೊಕೇಶನ್ ತೋರಿಸ್ತಿದೆ. ಇದನ್ನ ನೋಡಿ ಜುನ್ ಫುಲ್ ಶಾಕ್ ಆಗ್ತಾ, ಯಪ್ಪ ಇವ್ರು ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ರ ಅಂತ ಕೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಇವ್ರು 3 ಜನ ಏನಿರ್ತಾರೆ ಲೊಕೇಶನ್ ಇರೋ ಜಾಗಕ್ಕೆ ಕದ್ದು ನಿಧಾನಕ್ಕೆ ಹೋಗ್ತಿರ್ತಾರೆ. ಅವಾಗ ಇವ್ರು 3 ಜನ ರೀಚ್ ಆಗ್ತಾರೋ ಆಗ ಅಲ್ಲಿ ಗೊತ್ತಾಗುತ್ತೆ ಅದು ವೇರೋಸ್ 3 ಅಲ್ಲ ವೇರೋಸ್ 8 ಅಂತ. ಇದನ್ನ ನೋಡಿ ಮಾಧುಜಿನ್ ಹೇಳ್ತಿರ್ತಾನೆ, ಯಾಂಗ್ ಸಾವು ನನ್ ಕೈಯಲ್ಲೇ ಬರ್ದಿರೋದು ಅಂತ ಹೇಳ್ಬಿಟ್ಟು ಅವಳು ಕೈಯಲ್ಲಿರೋ ಲಟ್ಕೆ ಎಲ್ಲ ತೆಗಿತಾ ಅಲ್ಲಿಂದ ಹೋಗ್ತಿರ್ತಾನೆ. ಇದನ್ನ ನೋಡಿ ಜುನ್ ಹೇಳ್ತಿರ್ತಾನೆ, ಒಂದ್ ನಿಮಿಷ ನಿಂತ್ಕೊ ಮಾಧುಜನ್, ಕಿಡ್ನಾಪಿಂಗ್ ಮ್ಯಾಟರ್ ಬಂದಾಗ ಅದ್ರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಗೊತ್ತಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಾಧುಜನ್ ಹೇಳ್ತಾನೆ, ಹೌದು ಗೊತ್ತು, ಯಾರನ್ನ ಕಿಡ್ನಾಪ್ ಮಾಡಿರ್ತಾರಲ್ಲ ಅವ್ರ ಸೇಫ್ಟಿನೇ ತುಂಬಾ ಇಂಪಾರ್ಟೆಂಟ್ ಅಂತ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ, ವಿಕ್ಟಿಮ್ಸ್ ನ ಕಾಪಾಡೋದು ಪ್ರೊಟೆಕ್ಷನ್ ಕೊಡೋದು ಅದೇ ಮೇನ್ ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಇಲ್ಲಿ ವಿಷಯ ವಿಕ್ಟಿಮ್ ಅಲ್ಲ, ನಮ್ ಫ್ಯಾಮಿಲಿ ಆಗಿದೆ, ಈಗ ನಮ್ ಫ್ಯಾಮಿಲಿನೇ ಫಸ್ಟ್ ಪ್ರಯಾರಿಟಿ. ಈಗ ಇಲ್ಲಿ ಇವ್ರು 3 ಜನನು ಫುಲ್ ಹೀರೋ ರೇಂಜ್ ಅಲ್ಲಿ ಬಿಲ್ಡಪ್ ತಗೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಜುನ್ ಏನಿರ್ತಾನೆ ಅವ್ನ ಹ್ಯಾಂಡ್ ಕಫ್ಸ್ ಇರುತ್ತಲ್ಲ ಬೇಡಿಗಳು ಅದನ್ನ ಅವನು ನಿಧಾನಕ್ಕೆ ಎಸ್ಕೊಂಡು ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಮಿನ್ ಏನಿರ್ತಾನೆ ಅವ್ನ ಕೈಯಲ್ಲಿ ಒಂದು ಸ್ಟಿಕ್ ಇರುತ್ತೆ. ಇದನ್ನ ಅವನು ಅವ್ನ ಶೋಲ್ಡರ್ ಮೇಲೆ ಇಟ್ಕೊಂಡು ಫುಲ್ ಸ್ಟೈಲ್ ಆಗಿ ನಡ್ಕೊಂಡು ಹೋಗ್ತಿರ್ತಾನೆ. ಇನ್ನು ಮಾಧುಜಿನು ಅವನ ಕೈಗೆ ಅವನೇ ಪಂಚ್ ಮಾಡ್ಕೊಳ್ತಾ ಅವನು ಕೂಡ ಸ್ಟೈಲ್ ಆಗಿ ನಡ್ಕೊಂಡು ಹೋಗ್ತಿರ್ತಾನೆ. ಇವರು ಇಲ್ಲಿ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಇವ್ರು 3 ಜನ ಮುಂದೆ ಹೋದಾಗ ಬೇರೆಸ್ದು ಡೋರ್ ಇರುತ್ತೆ. ಇಲ್ಲಿ ಇವ್ರು 3 ಜನ ತೆಗ್ದಾಗ 3 ಜನನ ಕಟ್ಟಾಕಿರ್ತಾರಲ್ಲ ಅದ್ರ ಶ್ಯಾಡೋ ಕಾಣಿಸ್ತಿರುತ್ತೆ. ಅದನ್ನ ನೋಡಿ ಅವರು ಸಿನೆ ಮತ್ತೆ ಮಾಧುಜಿನ್ ವೈಫು
ಮತ್ತೆ ಯಾಂಗ್ ಜೂನ್ ಅಂತ ಅನ್ಕೊಂಡು ಓಡೋಗ್ತಿರ್ತಾರೆ. ಇವ್ರ 3 ಜನ ಓಡ್ ಬಂದು ನೋಡಿದಾಗ ಅಲ್ಲಿ ಯಾಂಗಾಂಗ್ದು ಗ್ಯಾಂಗ್ ಇರುತ್ತಲ್ಲ, ಅವ್ರ 3 ಜನ ಕೂತ್ಕೊಂಡು ಇವ್ರ 3 ಜನನ ನೋಡಿ ನಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಮಿನ್ ಹೇಳ್ತಿರ್ತಾನೆ, ಮುಗಿತು ಕತೆ, ಸತ್ವಿ ನಾವು ಅಂತ. ಅದೇ ಟೈಮಿಗೆ ಅಲ್ಲಿರೋ ಎಲ್ಲಾ ಲೈಟ್ ಗಳು ಆಫ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದ್ ಕಡೆ ದೂರದಲ್ಲಿ ಒಂದ್ ಕಡೆ ಲೈಟ್ ಆನ್ ಆಗುತ್ತೆ. ಅಲ್ಲಿ ಫುಲ್ ಒಂದು ದೊಡ್ಡ ಗ್ಯಾಂಗ್ ಇರುತ್ತೆ ಯಾಂಗಾಂಗ್ದು. ಈಗ ಇವ್ರ ಗ್ಯಾಂಗ್ ಹೆಂಗೆ ಇವ್ರ 3 ಜನದ ಹತ್ರಕ್ ಬರ್ತಿರುತ್ತೆ ಅಂದ್ರೆ, ಈ ಹಾರರ್ ಮೂವಿಲಿ ಲೈಟ್ ಆನ್ ಆದಾಗ ದೆವ್ವ ಒಂದ್ ದೂರದಲ್ಲಿ ನಿಂತಿರುತ್ತೆ, ಮತ್ತೆ ಲೈಟ್ ಆಫ್ ಆದಾಗ ಇನ್ನ ಹತ್ರ ಬರೋದು. ಫೈನಲ್ ಲೈಟ್ ಆನ್ ಆದಾಗ ಆ ದೆವ್ವ ನಮ್ಮ ಹತ್ರ ಬಂದ್ ನಿಂತಿರುತ್ತಲ್ಲ, ಅದೇ ತರಾನೇ ಇವ್ರ ಗ್ಯಾಂಗ್ ಫುಲ್ ಇದೇ ತರಾನೇ ಮಾಡ್ಕೊಂಡು ಮುಂದೆ ಬಂದ್ ನಿಂತ್ಕೊಂಡಿರುತ್ತೆ. ಇವ್ರ ತರ ಬಂದು ನಿಂತಿರೋದನ್ನ ನೋಡಿ ಮಾಧುಜಿನ್ ಟೀಮ್ ಏನಿರುತ್ತೆ ಅದು ಫುಲ್ ಎದ್ರುಕೊಂಡ್ಬಿಡುತ್ತೆ. ಗ್ಯಾಂಗ್ ಅಲ್ಲಿ ಇರೋ ಒಬ್ಬ ವ್ಯಕ್ತಿ ವಾಚ್ ನ ತೋರಿಸ್ತಿರ್ತಾನೆ. ಇದನ್ನ ನೋಡಿ ಯಾಂಗಾಂಗ್ ಕೇಳ್ತಿರ್ತಾನೆ, ಏನಾಯ್ತು, ಅರ್ದು ಊರ್ ಬಾಗ್ಲಾಯ್ತಾ ಅಂತ. ಅದಕ್ಕೆ ಮಾಧುಜಿನ್ ಹೇಳ್ತಿರ್ತಾನೆ, ಊರ್ ಬಾಗ್ಲಲ್ಲ, 4 ಊರಿಗೆ ಬಾಗ್ಲಾಯ್ತು ಅಂತ. ಯಾಂಗಾಂಗ್ ಗ್ಯಾಂಗ್ ಅಲ್ಲಿ ಹೆಂಗಿಲ್ಲ ಅಂದ್ರೆ ಒಂದ್ 30-40 ಜನ ಹುಡುಗರು ಇರ್ತಾರ. ಅವರೆಲ್ಲ ಸೇರ್ಕೊಂಡು ಇವ್ರ 3 ಜನನ ಹಿಡ್ಕೊಂಡ್ಬಿಡ್ತಾರ. ಈಗ ಸೀನು ಶಿಫ್ಟ್ ಆಗಿ ಜುನ್ ಮತ್ತೆ ಮಿನ್ನ ಕಟ್ಟಾಕ್ಬಿಟ್ಟು ಒಂದು ರೂಮ್ ಅಲ್ಲಿ ಕೂಡಾಕಿರ್ತಾರೆ. ಅದ್ರ ತುಂಬಾ ಒಂಥರ ಪಪ್ಪಲಿಶ್ ಲೈಟ್ ಬರ್ತಿರುತ್ತೆ. ಯಾಂಗಾಂಗ್ ಗ್ಯಾಂಗ್ ಒಳಗಡೆ ಬರುವಾಗ ಅದ್ರಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಇಲ್ಲಿ ಎಷ್ಟು ಕೋಲ್ಡ್ ಇದೆ ಅಂತ. ಯಾಂಗಾಂಗ್ ನಗ್ತಾ ಒಳಗಡೆ ಬರ್ತಾ ಹೇಳ್ತಿರ್ತಾನೆ, ನಿನ್ನ ಹತ್ರ ಅಂತೂ ರಿವೆಂಜ್ ತಗೊಳ್ಳೇಬೇಕಾಗಿತ್ತು ಯಾಂಗ್ ಇದನ್ನ ನೋಡಿ ಮಿನ್ ಹೇಳ್ತಿರ್ತಾನೆ, ಏ ಚರಂಡಿ ಗ್ಯಾಂಗ್ ಅವನೇ. ಸಿನೆ ಮತ್ತೆ ಯಾಂಗ್ ಜೂನ್ ಎಲ್ಲಿದ್ದಾರೆ ಅವರಿಬ್ರು ಅಂತ ಕೇಳ್ತಿರ್ತಾನೆ. ಇದನ್ನ ನೋಡಿ ಯಾಂಗಾಂಗ್ ಹೇಳ್ತಿರ್ತಾನೆ, ಫಸ್ಟ್ ನೀನು ನಿನ್ ಬಾಯ್ನ ಮುಚ್ಚು. ಯಾಂಗಾಂಗ್ ಕೆಳಕ್ ಕೂತ್ಕೊಳ್ತಾ ಜೂನ್ ಮುಖನ ಹಿಡ್ಕೊಂಡು ಹೇಳ್ತಿರ್ತಾನೆ, ಏನೋ ಪೊಲೀಸ್, ನಿನ್ ಫೇಸು ಒಂಚೂರು ಚೇಂಜ್ ಆಗೇ ಇಲ್ವಲ್ಲ, ಈಗ್ಲೂ ಮುಂಚೆ ತರಾನೇ ಇದೆಯಲ್ಲ, ನಿನ್ ಮುಖನ ನೋಡಿದ್ರೆ ನಂಗೆ ಈಗ್ಲೂ ಕೂಡ ನಿನ್ ಮುಖಕ್ಕೆ ಉಗಿಬೇಕು ಅಂತ ಅನ್ಸುತ್ತೆ. ಅಷ್ಟ್ ಹೇಳ್ಕೊಂಡು ಜೂನ್ ಮುಖನ ಆ ಕಡೆಗೆ ತಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೂನ್ ಹೇಳ್ತಿರ್ತಾನೆ, ಏ ಚರಂಡಿ ಗ್ಯಾಂಗು, ನೀನ್ ಕೇಳಿಸ್ಕೊ, ನೀನು ನನ್ಗೆ ಋಣಿ ಆಗಿರ್ಬೇಕು, ನಾನೇ ನಿನ್ಗೆ ಜೈಲಲ್ಲಿ ಊಟನ ಕಳ್ಸ್ಕೊಂಡ್ ಕೊಡ್ತಿದ್ದು ಅಂತ ಹೇಳ್ತಿರ್ತಾನೆ. ಯಾಂಗಾಂಗ್ ಹೇಳ್ತಿರ್ತಾನೆ, ಏನು ಊಟನ, ಯಾವ ಊಟ, ನೀನ್ ಕಳಿಸ್ತಿದ್ದ ಊಟ 2 ಪೈಸದ ಊಟದ ತರ ಇತ್ತು, ಅದಕ್ಕೆ ನಾಯಿ ಕೂಡ ಮೂತಿ ಆಗ್ತಾ ಇರ್ಲಿಲ್ಲ ಅಂತ ಅವನು ಜೋರಾಗಿ ಕಿಡಿಸ್ತಾ ಅಲ್ಲಿ ಸೈಡ್ ಅಲ್ಲಿ ಇರೋ ಬಾಕ್ಸ್ ಗಳಿಗೆಲ್ಲ ಹೊಡಿತಿರ್ತಾನೆ. ಏನು ಜೈಲ್ನ ನೆನ್ಪಿಸ್ತಾ ಇದೆಯಾ ನನ್ಗೆ, ನಾನ್ ಯಾವಾಗೆಲ್ಲ ಜೈಲಲ್ಲಿ ಇದ್ನೋ ಅವಾಗ ನನ್ ತಲೆಯಲ್ಲಿ ಒಂದೇ ಓಡ್ತಿದ್ದು, ನಾನು ಆಚೆ ಬಂದ್ಮೇಲೆ ನಿನ್ನನ್ನ ಸಾಯಿಸ್ಬೇಕು ಅಂತ. ಇದನ್ನ ನಾನು ತುಂಬಾ ಚಳಿ ಇತ್ತಲ್ಲ ಆ ಟೈಮಲ್ಲಿ ಯೋಚನೆ ಮಾಡಿದ್ದು. ಆಗ ನಂಗೆ ಒಂದ್ ಐಡಿಯಾ ಬಂತು, ನಿನ್ಗೂ ಕೂಡ ಸಾವ್ನ ಫುಲ್ ಗಡಗಡ ಅಂತ ನಡ್ಗೋ ತರಾನೇ ಕೊಡ್ಬೇಕು. ಅಷ್ಟ್ ಹೇಳ್ಬಿಟ್ಟು ಯಾಂಗಾಂಗು ಮ್ಯಾಗಿ ಅಂತ ಕರೀತಾನೆ. ಅವನು ಹಿಂದೆ ತಿರುಗಿ ನೋಡಿದಾಗ ಇಲ್ಲಿ ಮ್ಯಾಗಿಗೆ ಅರ್ಥ ಆಗುತ್ತೆ. ಅವನು ಆಚೆಗೆ ಹೋಗ್ತಿರ್ತಾನೆ. ಇದನ್ನ ನೋಡಿ ಜೂನ್ ಕೇಳ್ತಿರ್ತಾನೆ, ಏನ್ ಮಾಡ್ತಿದ್ಯಾ ನೀನು. ಯಾಂಗಾಂಗ್ ಹೇಳ್ತಿರ್ತಾನೆ, ನೀನ್ ಮಾಡಿರೋ ಸಹಾಯನ ತೀರಿಸ್ತಾ ಇದ್ದೀನಿ, ರೆಡಿ ಆಗ್ಬಿಡು ಅಂತ ಅವ್ನ್ ಶೋಲ್ಡರ್ ಮೇಲೆ ಕೈ ಇಡ್ತಿರ್ತಾನೆ. ಇಲ್ಲಿ ಮ್ಯಾಗಿ ಹೋಗಿ ಟೆಂಪರೇಚರ್ ನ ಇನ್ನೂ ಕೋಲ್ಡ್ ಮಾಡ್ತಿರ್ತಾನೆ. ಯಾವಾಗ ಕೋಲ್ಡ್ ಇನ್ನೂ ಜಾಸ್ತಿ ಆಗುತ್ತೋ ಆಗ ಕಲರ್ ಚೇಂಜ್ ಆಗುತ್ತೆ. ಇದನ್ನ ನೋಡಿ ಯಾಂಗಾಂಗ್ ಹೇಳ್ತಿರ್ತಾನೆ, ಚಳಿಯಿಂದ ಸಾಯೋದಕ್ಕೆ ರೆಡಿ ಆಗು. ಆಮೇಲೆ ಮತ್ತೆ ಅವನು ಜುನ್ನ ನೋಡ್ಕೊಂಡು ಹೇಳ್ತಿರ್ತಾನೆ, ನಿನ್ಗೆ ಇಷ್ಟು ಈಸಿಯಾಗಿ ಸಾವನ್ನ ಕೊಡಲ್ಲ. ಯಾವಾಗೆಲ್ಲ ನಾನು ಆ ಚಿಕ್ಕ ಜೈಲಲ್ಲಿ ಯಾವಾಗೆಲ್ಲ ನನ್ಗೆ ಎನ್ಸೈಟಿ ಫೀಲ್ ಆಗ್ತಿತ್ತೋ ಆಗೆಲ್ಲ ನಾನು ಅನ್ಕೋತಿದ್ದೆ ನಿಂಗೂ ಕೂಡ ಇದೇ ತರಾನೇ ಸಾವು ಕೊಡ್ಬೇಕು ಅಂತ. ಈ ತರ ಹೇಳ್ಕೊಂಡು ಅವ್ನ ಮುಖನ ಹಾಕೊಂಡು ಅಪಚಿ ಮಾಡ್ತಿರ್ತಾನೆ. ಇಲ್ಲಿ ಯಾಂಗಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈಗ್ಲೇ ತೋರಿಸ್ತೀನಿ ಅದು ಯಾವ ತರ ನಿನ್ಗೆ ಫೀಲ್ ಆಗುತ್ತೆ ಅಂತ, ನಿನ್ ಮುಖಕ್ಕೆ ಕವರ್ ಕಟ್ಟಿದ್ರೆ ನಿನ್ಗೆ ಗೊತ್ತಾಗುತ್ತೆ. ಯಾಂಗಾಂಗ್ ಎದ್ದಾಗ ಜುನ್ ಹೇಳ್ತಿರ್ತಾನೆ, ಏಯ್ ಚರಂಡಿ ಗ್ಯಾಂಗ್, ಇಲ್ಲಿ ನನ್ ಮಾತ್ ಕೇಳು, ಈ ತರ ಮಾಡ್ಬೇಡ ಅಂತ. ಇಲ್ಲಿ ಮಿನ್ನು ಕೂಡ ಹೇಳ್ತಿರ್ತಾನೆ, ಈ ತರ ಮಾಡ್ಬೇಡ ಪ್ಲೀಸ್, ನನ್ ಮಾತ್ ಕೇಳಿಸ್ಕೊ, ಮಾಡ್ಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಆದ್ರೂ ಕೂಡ ಮ್ಯಾಗಿ ಮತ್ತೆ ರ್ಯಾಂಬೋ ಸೇರ್ಕೊಂಡು ಇವರಿಬ್ರು ತಲೆಗೆ ಕವರ್ನ ಕಟ್ತಿರ್ತಾರೆ. ಆಗ ಯಾಂಗಾಂಗ್ ಹೇಳ್ತಿರ್ತಾನೆ, ನೋಡೋಣ ನೀವು ಉಸಿರು ಕಟ್ಟಿ ಸಾಯ್ತಿರೋ ಇಲ್ಲಾಂದ್ರೆ ಚಳಿಯಿಂದ ಸಾಯ್ತೀರಾ ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಆದ್ರೆ ನಾನೇನ್ ಮಾಡಿದೀನಿ, ನನ್ಗೆ ಯಾಕೆ ಈ ಪನಿಷ್ಮೆಂಟು. ಇದನ್ನ ನೋಡಿ ಯಾಂಗಾಂಗ್ ಹೇಳ್ತಿರ್ತಾನೆ, ನೀನು ಒಂದ್ರ ಜೊತೆ ಒಂದು ಫ್ರೀ ಬರುತ್ತಲ್ಲ, ಬೈ 1 get 1 ಆ ತರ ನೀನು. ಯಾಂಗಾಂಗ್ ಇಷ್ಟ ಹೇಳಿದ್ಮೇಲೆ ಬನ್ನಿ ಅಂತ ಅವ್ರಿಬ್ರು ಕರ್ಕೊಂಡು ಹೋಗ್ತಿರ್ತಾನೆ. ಇವರಿಬ್ರು ಇಲ್ಲೇ ಬಿಟ್ಟು ಇವರಿಬ್ರು ಜೋರಾಗಿ ಕಿರ್ಚ್ಕೊತಿರ್ತಾರೆ. ಬ್ಯಾಡ್ ವರ್ಡ್ಸ್ ಅಲ್ಲೆಲ್ಲ ಬೈತಾ, ಏ ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ, ನನ್ ಮಾತ್ ಕೇಳಿಸ್ಕೊ, ವಾಪಸ್ ಬಾ ಅಂತೆಲ್ಲ ಕರಿತಿರ್ತಾರೆ. ಆದ್ರೆ ಅವರು ಕೇಳಿಸ್ಕೊಳ್ಳಲ್ಲ, ಹೊರಟೋಗ್ತಾರೆ. ಮಿನ್ನ ಜೋರಾಗಿ ಕಿರ್ಚ್ತಿರ್ತಾನೆ, ನನ್ನನ್ನ ಇಲ್ಲಿಂದ ತೆಗೀರಿ ಅಂತ. ಆದ್ರೂ ಅವರು ಕೇಳಿಸ್ಕೊಳ್ದಿರ ಡೋರ್ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಜುನ್ನು ಜೋರಾಗಿ ಕಿರ್ಚ್ಕೊತಿರ್ತಾನೆ, ನಾನಂತೂ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಅಲ್ಲಿ ಹೋದ್ಮೇಲೆ ಅಷ್ಟೊಂದು ಡೌನ್ ಟೆಂಪರೇಚರ್ ಇರೋದ್ರಿಂದ ಇವರಿಬ್ರಿಗೂ ಉಸಿರಾಡೋದಕ್ ಆಗ್ತಿರಲ್ಲ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ಇಲ್ಲಿ ಕೇಳು ಹೊಸ ಹಸ್ಬೆಂಡ್, ನಿನಗೇನಾದ್ರೂ ಕಾಣಿಸ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಮಿನ್ನಿಗೆ ಏನು ಕೇಳಿಸ್ತಾನೆ ಇರಲ್ಲ, ಹಿಂಗ್ ಕಾಣಿಸೋದು ದೂರದ ಮಾತು. ಇಲ್ಲಿ ಅವನು ಹೇಳ್ತಿರ್ತಾನೆ, ಏನ್ ಹೇಳ್ತಿದ್ಯಾ, ನಂಗೇನು ಅರ್ಥ ಆಗ್ತಾ ಇಲ್ಲ ಅಂತ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಹೊಸ ಹಸ್ಬೆಂಡ್ ಇಲ್ಲಿ ಕೇಳು, ನಿನ್ ಶೂನ ತೆಗಿ ಅಂತ ಅವ್ನ್ ಶೂನ ತೆಗಿತಿರ್ತಾನೆ. ಇಲ್ಲಿ ಮಿನ್ನಿಗೆ ಏನು ಕೇಳಿಸ್ತಾನೆ ಇರಲ್ಲ. ಯಾವಾಗ ಜುನ್ ಶೂ ತೆಗಿತಿರ್ತಾನೋ ಅದನ್ನ ನೋಡಿ, ಶೂ ತೆಗಿಬೇಕಾ ಅಂತ ಶೂನ ಅವನು ಕೂಡ ತೆಗಿತಿರ್ತಾನೆ. ಆಮೇಲೆ ಜುನ್ಗೆ ಗೊತ್ತಿರಲ್ಲ ಮಿನ್ ಎಲ್ಲಿರ್ತಾನೆ ಅಂತ. ಎಲ್ಲಿದ್ಯಾ ಅಂತ ಕಾಲಲ್ಲೆಲ್ಲ ತೊಳಿತಿರ್ತಾನೆ. ಸೊ ತುಳಿಬಾರ ಜಾಗದಲ್ಲೆಲ್ಲ ತೊಳೆದು ಬಿಟ್ಟು ಮಿನ್ನು ಜೋರಾಗಿ ಕಿರ್ಚ್ಕೊತಿರ್ತಾನೆ. ಆಗ ಜುನ್ ಹೇಳ್ತಿರ್ತಾನೆ, ಸಿಕ್ತೆ ನೀನು. ಜುನ್ ಕಾಲ್ನ ಮೇಲೆತ್ತಾ ಇರ್ತಾನೆ. ಆಗ ಮಿನ್ ಕೇಳ್ತಿರ್ತಾನೆ, ಏನ್ ಮಾಡ್ತಿದ್ಯಾ ನೀನು ಅಂತ. ನಿನ್ ಮುಖ ಹತ್ರ ತಗೋಬಾ ಅಂತ
ಜುನ್ ಹೇಳಿದಾಗ ಅವನಿಗೆ ಅದು ಕೇಳಿಸೋದು ಇಲ್ಲ, ಅರ್ಥನೂ ಆಗಲ್ಲ. ಇಲ್ಲಿ ಅವನು ತಲೆಯಲ್ಲಿ ತೆಳ್ತಿರ್ತಾನೆ ಜುನ್ ಕಾಲ್ನ. ಆಗ ಅವ್ನ ತಲೆ ಸಿಕ್ಕಿದಾಗ ಹೇಳ್ತಿರ್ತಾನೆ, ಸಿಕ್ತು ನಿನ್ ತಲೆ. ಜುನ್ ಏನಿರ್ತಾನೆ ಅವನು ಮಿನ್ ಬಾಯಿ ಒಳಗಡೆಗೆ ಅವ್ನ ಕಾಲ್ನ ತೋರಿಸ್ತಾ ಬಾಯಿನ ಇನ್ನ ಜೋರಾಗಿ ಓಪನ್ ಮಾಡು ಅಂತ ಹೇಳ್ತಿರ್ತಾನೆ. ಯಾವಾಗ ಮಿನ್ ಬಾಯಿ ಒಳಗಡೆ ಜುನ್ ಕಾಲಿಟ್ಟಿರ್ತಾನೋ ಆಗ ಹೇಳ್ತಿರ್ತಾನೆ ನನ್ ಸಾಕ್ಸ್ ತೆಗಿ ಅಂತ. ಇಲ್ಲಿ ಜೋರಾಗಿ ಮಿನ್ ಬೈಟ್ ಮಾಡಿದಾಗ ಜುನ್ ಕಾಲ್ ಬೆರಳುಗಳು ಕೂಡ ಕಚ್ಬಿಡ್ತಾನೆ. ಅದರಿಂದ ಜುನ್ ಜೋರಾಗಿ ಕಿರ್ಚ್ಕೋತಿರ್ತಾನೆ. ಜುನ್ ಹೇಳ್ತಿರ್ತಾನೆ ನಿಧಾನಕ್ಕೆ ನನ್ ಸಾಕ್ಸ್ ನ ಮಾತ್ರ ಎಳಿ ಅಂತ. ಇಲ್ಲಿ ಅದಕ್ಕೆ ಮಿನ್ ಕೂಡ ಅದೇ ತರನೇ ಮಾಡಿ ಅವ್ನ್ ಸಾಕ್ಸ್ ನ ಎಳಿತಿರ್ತಾನೆ. ಆ ತರ ಸಾಕ್ಸ್ ಎಳಿವಾಗ ಮಿನ್ ಏನಿರ್ತಾನೆ ಅವನು ಕೆಳಗಡೆ ಬಿದ್ದು ಮತ್ತೆ ಕುತ್ಕೋತಾನೆ. ಆಗ ಜುನ್ಗೆ ಮಿನ್ ಎಲ್ಲೋದ್ ಅಂತ ಗೊತ್ತಾಗಲ್ಲ. ಮತ್ತೆ ಕಾಲಲ್ಲಿ ಅವ್ನ್ ಮುಖನೆಲ್ಲ ಹುಡುಕ್ಬಿಟ್ಟು ಅವ್ನ್ ಬ್ಯಾಗೆ ಅವ್ನ್ ಕಾಲ್ನ ಹಾಕ್ಬಿಟ್ಟು ಆ ಕವರ್ ನ ಹೋಲ್ ಮಾಡ್ತಿರ್ತಾನೆ. ಸೊ ಇದೇ ಪ್ರೋಸೆಸ್ ಮಿನ್ ಜುನ್ನಿಗೂ ಕೂಡ ಮಾಡ್ತಾನೆ. ಯಾವಾಗ ಜುನ್ನು ಮಿನ್ ಸಾಕ್ಸ್ ನ ಎಳಿತಿರ್ತಾನೋ ಹಾಗೆ ಹೇಳ್ತಿರ್ತಾನೆ ನಿನ್ ಸಾಕ್ಸ್ ತೊಳ್ದು ಎಷ್ಟ್ ದಿವಸ ಆಯ್ತು, ತುಂಬಾ ವಾಸನೆ ಹೊಡಿತಿದೆ ಅಂತ. ಅದಕ್ಕೆ ಮಿನ್ ಬೈತಿರ್ತಾನೆ ಸುಮ್ನೆ ಮೊದ್ಲು ಕೆಲಸ ಮಾಡು. ಯಾವಾಗ ಇವ್ರಿಬ್ರು ಕವರ್ ಓಪನ್ ಆಗಿ ಇವ್ರಿಬ್ರು ಉಸಿರಾಡಕ್ ಆಗುತ್ತೋ ಅವಾಗ ಅವರು ಜೋರಾಗಿ ಉಸಿರಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯಾಂಗಾಂಗ್ದು ಟೀಮ್ ಇರುತ್ತಲ್ಲ ಅದನ್ನ ತೋರಿಸ್ತಾರೆ. ಯಾಂಗಾಂಗ್ ಏನಿರ್ತಾನೆ ಅವನು ಬಾಕ್ಸಿಂಗ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಇಲ್ಲಿ ಮಾಧುಜಿನ್ ನ ಒಂದ್ ಕಡೆ ಮತ್ತೆ ಮಾಧುಜಿನ್ ವೈಫ್ ನ ಇನ್ನೊಂದ್ ಕಡೆ ಹ್ಯಾಂಗ್ ಮಾಡಿ ನಿಲ್ಸಿರ್ತಾರೆ. ಅಲ್ಲಿಗೆ ಸಿನೈನ ಕರ್ಕೊ ಬರ್ತಿರ್ತಾರೆ. ಇಲ್ಲಿ ಅವಳು ಕಿಚ್ಕೋತಿರ್ತಾಳೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನನ್ನ, ಬಿಡಿ ಬಿಡಿ ಅಂತ ಅವಳು ಜೋರಾಗಿ ಕಿರ್ಚ್ಕೋತಿರ್ತಾಳೆ. ಇನ್ನೊಂದ್ ಕಡೆ ಜೋಹಾರನ್ನ ಕೂಡ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನು ಕೂಡ ಇಲ್ಲಿಗೆನೆ ಹೇಳ್ಕೊ ಬರ್ತಿರ್ತಾರೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಏನ್ ಮಾಡ್ತಿದ್ದೀರಾ, ಬಿಡಿ ನನ್ನನ್ನ, ನಿಮಗ್ ಗೊತ್ತಿಲ್ಲ ನಾನು ಯಾರು ಅಂತ, ನಾನು ರಿಪೋರ್ಟರು, ಸುಮ್ನೆ ನನ್ನನ್ನ ಬಿಟ್ಬಿಡಿ. ನಿಮ್ ಈ ದಂಧೆನ ನೀವು ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಮೀಡಿಯಾ ಜೊತೆಗೆ ನಿಮ್ ಕನೆಕ್ಷನ್ ನ ಚೆನ್ನಾಗಿ ಇಟ್ಕೋಬೇಕು, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿ ಯಾಂಗಾಂಗ್ ಹೇಳ್ತಿರ್ತಾನೆ ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಲ್ಲಿ ಅವನು ಜೋಹಾರ್ ಹತ್ರ ಬರ್ತಾ ಹೇಳ್ತಿರ್ತಾನೆ ಎಷ್ಟು ವರ್ಷದಿಂದ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ. ಅದಕ್ಕೆ ಜೋಹಾರ ಹೇಳ್ತಾಳೆ ನಾನು 8 ವರ್ಷದಿಂದ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಯಾಂಗಾಂಗ್ ಹೇಳ್ತಾನೆ 8 ವರ್ಷ ಏನು ದೊಡ್ಡ ಟೈಮ್ ಅಲ್ಲ, ಕಮ್ಮಿ ಟೈಮೇ ಅಲ್ವಾ ಅಂತ. ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ ಇಲ್ಲ ಇಲ್ಲ ಇಲ್ಲ, ಈ ಇಷ್ಟರಲ್ಲಿ ನಾನು ತುಂಬಾ ಕೇಸಸ್ ನ ಹ್ಯಾಂಡಲ್ ಮಾಡಿದ್ದೀನಿ, ಎಷ್ಟೊಂದ್ ಜನ ಪೊಲೀಸು, ಲಾಯರ್ಗಳು, ಜಡ್ಜ್ಗಳು ನನಗೆ ಗೊತ್ತು. ಅದಕ್ಕೆ ಯಾಂಗಾಂಗ್ ಮತ್ತೆ ಮ್ಯಾಗಿ ಏನಿರ್ತಾರೆ ಅವರಿಬ್ರು ಮುಖ ನೋಡ್ಕೊಂಡು ಓ ಜಡ್ಜು ಗೊತ್ತು, ಓ ಲಾಯರು ಗೊತ್ತು ಅಂತ ಹೇಳ್ತಿರ್ತಾರೆ. ಈ ತರ ರಿಯಾಕ್ಷನ್ ಕೊಡ್ತಿರೋದಕ್ಕೆ ಜೋಹಾರ ಏನಿರ್ತಾಳೆ ಅವಳು ಬಿಲ್ಡಪ್ ತಗೊಳ್ತಾ ಹೇಳ್ತಿರ್ತಾಳೆ ಅಷ್ಟೇ ಅಲ್ಲ, ಜಡ್ಜ್ ಯಾವಾಗ ಟೀ ಕಾಫಿ ಕುಡಿತಾರಲ್ಲ ಆಗ ಎಷ್ಟು ಸಕ್ಕರೆ ಸ್ಪೂನ್ ಹಾಕ್ಬೇಕು ಅಂತಾನು ನನ್ನ ಕೇಳ್ ಕುಡಿತಾರೆ, ಗೊತ್ತಾ ನಿನ್ಗೆ ಅಂತ. ಈ ಮಾತನ್ನ ಕೇಳಿದ ತಕ್ಷಣ ಯಾಂಗಾಂಗ್ ಹೇಳ್ತಿರ್ತಾನೆ ಬಾಯಿ ಮುಚ್ಚೋ ಮೊದ್ಲು ನೀನು, ನಿನ್ಗೇನ್ ಅನ್ಸುತ್ತೆ ನಾನು ರಿಪೋರ್ಟರ್ನ ನಂಬ್ತೀನಿ ಅಂತನ, ಅವಾಗಿಂದ ಎಷ್ಟು ದೊಡ್ಡದಾಗಿ ಬಿಲ್ಡಪ್ ತಗೋತಾ ಇದೀಯ ನೀನು, ಮೊದ್ಲು ಇವಳು ಕಟಾಕಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ ಮತ್ತೆ ಜುನ್ ನ ತೋರಿಸ್ತಾರೆ. ಇಲ್ಲಿ ಮಿನ್ ಏನಿರ್ತಾನೆ ಅವನು ಹಿಂದೆ ಹೋಗ್ಬಿಟ್ಟು ದಾರ ಕಟ್ಟಿರ್ತಾರಲ್ಲ ಅದನ್ನ ಎಳೆಯೋದಕ್ಕೆ ಜೋರಾಗಿ ಕಿರ್ಚ್ಕೋತಿರ್ತಾನೆ. ಇವನ್ ಈ ತರ ಕಿರ್ಚ್ಕೋತಿರೋದನ್ನ ನೋಡಿ ಜುನ್ನು ಎದ್ರುಕೊಂಡು ಏನಾಯ್ತು ನಿನ್ಗೆ ಏನಾಯ್ತು ಅಂತ ಕೇಳ್ತಿರ್ತಾನೆ. ಮಿನ್ ಅದಕ್ಕೆ ಏನು ಮಾತಾಡಲ್ಲ, ಇನ್ನು ಜೋರಾಗಿ ಕಿರ್ಚ್ಕೊಂಡು ಅವನಿಗೆ ಕಟ್ಟಿರ್ತಾರಲ್ಲ ಅದನ್ನ ಎಳಿತಿರ್ತಾನೆ. ಅದ್ರಿಂದ ಅದು ಏನ್ ಟ್ರಾಲಿ ತರ ಇರುತ್ತೆ ದೊಡ್ಡದು, ಅದೆಲ್ಲ ಅಳ್ಳಾಡ್ತಿರುತ್ತೆ. ಇದನ್ನ ನೋಡಿ ಜುನ್ನು ಎದ್ರುಕೊಂಡು ಏನಾಯ್ತು ನಿನ್ಗೆ, ಏನಾದ್ರು ಪಿಡ್ಸ್ ಬರ್ತಿದ್ಯಾ, ಏನಾಗ್ತಿದೆ ನಿನ್ಗೆ ಅಂತ ಅವನು ಕೂಡ ಓ ಓ ಓ ಅಂತ ಕಿರ್ಚ್ಕೋತಿರ್ತಾನೆ. ಮಿನ್ನ ಈ ತರ ಮಾಡಿ ಜೋರಾಗಿ ಎಳಿತಿರೋದ್ರಿಂದ ಇಲ್ಲಿ ಜುನ್ ಏನ್ ಕೂತಿರ್ತಾನಲ್ಲ ಅದರಿಂದ ಇರೋ ಟೇಬಲ್ ಅಲ್ಲಿ 2 ಗಟ್ಟಿ ಮೀನ್ ಇರುತ್ತಲ್ಲ ಅದು ಜುನ್ ತಲೆ ಮೇಲೆ ಬಿದ್ದೋಗುತ್ತೆ. ಅದರಿಂದ ಅವನು ಫುಲ್ ಎದ್ರುಕೊಂಡು ಓ ಓ ಅಂತ ಕಿರ್ಚ್ಕೋತಾ ಇರ್ತಾನೆ. ಮಿನ್ನು ಒಳ್ಳೆ ದೇವ್ರು ಬಂದಿರೋ ಒಂಥರ ತಲೆ ಎಲ್ಲ ಆಡಿಸ್ಕೊಂಡು ಅದನ್ನ ಎಳಿತಿರ್ತಾನೆ. ಅದಕ್ಕೆ ಮೇಲ್ಗಡೆ ಒಂದು ಫಿಶ್ ಟ್ರೈ ಇರುತ್ತೆ, ಅದು ಕೆಳಗಡೆ ಬಿದ್ದೋಗುತ್ತೆ. ಅದು ಬೀಳಕ್ ಮುಂಚೆ ಜುನ್ ನಿಂತ್ಕೋ ಸಾಕು ಸುಮ್ನಿರು ಅಂತ ಹೇಳ್ತಿರ್ತಾನೆ. ಆದ್ರೂ ಅವನು ಕೇಳ್ದಲೆ ಜೋರಾಗಿ ಎಳಿತಿರ್ತಾನೆ. ಸೊ ಅದಕ್ಕೆ ಆ ಫಿಶ್ ಟ್ರೈ ಏನಿರುತ್ತೆ ಅದು ಕೆಳಗ್ ಬಿದ್ದೋಗುತ್ತೆ. ಅದ್ರಲ್ಲಿರೋ ಎಲ್ಲಾ ಫಿಶ್ ಗಳು ಜುನ್ ತಲೆ ಮೇಲೆ ಬೀಳ್ತಿರುತ್ತೆ. ಇಲ್ಲಿ ಅವನು ತಪ್ಪಿಸ್ಕೊಳಕ್ಕೆ ಯಾವ ಕಡೆ ಹೋಗ್ತಾನೋ ಆ ಕಡೆಯಿಂದಾನೆ ಮೀನ್ ಬಂದು ಬಿದ್ದು ಅವನ್ ತಲೆಗೆ ಹೊಡಿತಿರುತ್ತೆ. ಆ ಮೀನ್ಗಳು ಫುಲ್ ಫ್ರೀಸ್ ಆಗಿರೋದ್ರಿಂದ ಆದ್ರೆ ಏಟು ಜೋರಾಗಿ ಜುನ್ಗೆ ಬೀಳ್ತಿರುತ್ತೆ. ಇದರಿಂದ ಅವನು ಬಡ್ಕೋತಾ ಇರ್ತಾನೆ ನನ್ ಸತ್ತೋದೆ, ನನ್ ಕೈಲಿ ಆಯ್ತಾ ಇಲ್ಲ, ನಾನ್ ಸತ್ತೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇಷ್ಟೆಲ್ಲ ಆದ್ರೂ ಮಿನ್ನು ಸುಮ್ನೆ ಇರಲ್ಲ. ಈ ಕಾಂತಾರದಲ್ಲಿ ಯಾವಾಗ ಜೋರಾಗಿ ದೇವ್ರು ಬಂದಾಗ ಕೂಗ್ತಾರಲ್ಲ ಅದೇ ತರನೇ ಜೋರಾಗಿ ಮಿನ್ ಕೂಡ ಕಿರ್ಚ್ಕೋತಾನೆ. ಆಗ ಅವನಿಗೆ ಕಟ್ಟಿರೋ ಅಂತ ಟ್ರಾಲಿ ತರ ಏನ್ ಉದ್ದಕ್ಕಿರುತ್ತಲ್ಲ ಶೆಲ್ಫು ಅದು ಕೆಳಗಡೆ ಬಿದ್ದೋಗುತ್ತೆ. ಇದೇನಾಗುತ್ತೆ ಅಂದ್ರೆ ಅವ್ನ್ ಕಟ್ಟಿರೋ ಟ್ರಾಲಿ ಬಂದು ಜುನ್ ಕಟ್ಟಿರೋ ಟ್ರಾಲಿಗೆ ಡ್ಯಾಶ್ ಹೊಡ್ಕೊಂಡು ಹಾಗೆ ಕ್ರಾಸ್ ಆಗಿ ನಿಂತಿರುತ್ತೆ. ಆ ಟ್ರಾಲಿ ಏನಿರುತ್ತೆ ಅದು ಬೀಳುವಾಗ ಜುನ್ನು ಎದ್ರುಕೊಂಡು ಕಿರ್ಚ್ಕೊಂಡು ಕಣ್ ಮುಚ್ಕೊಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ಮಿನ್ನು ಜುನ್ ಹತ್ರ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿನ್ನು ಮುಂದೆ ಬಂದು ಜುನ್ನಿಗೆ ಕಟ್ಟಿರೋದನ್ನ ಬಾಯಿಯಲ್ಲಿ ತೆಗಿಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಆ ದಾರಾನ. ಆಗ ಜುನ್ ಹೇಳ್ತಿರ್ತಾನೆ ಶಬಾಷ್ ವೆರಿ ಗುಡ್ ಹಂಗೆ ತೆಗಿ ಅಂತ. ಇಲ್ಲಿ ಮಿನ್ ಏನ್ ಮಾಡ್ತಾನೆ ಬೈ ಮಿಸ್ ಆಗಿ ಜುನ್ ಕೈನ ಕಚ್ಬಿಡ್ತಾನೆ. ಆಗ ಇವನು ಲವ ಅಂತ ಆಮೇಲೆ ಅವನು ಮಿನ್ಗೆ ಬೈತಿರ್ತಾನೆ ಯಾಕೆ ನನ್ ಕೈನ ಕಚ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ ಈಗ ನಾನು ಮನುಷ್ಯ ಅಲ್ಲ, ದಾರ ಕಟ್ ಮಾಡೋ ಅಂತ ನಾಯಿ ನಾನು. ಆತರ ಹೇಳ್ಕೊಂಡು ಅವನು ಫಾಸ್ಟ್ ಆಗಿ ದಾರನ ಅಲ್ಲಲ್ಲಿ ಎಳ್ದು ತೆಗಿತಿರ್ತಾನೆ. ಅದಕ್ಕೆ ಜುನ್ ಕೂಡ ಹೇಳ್ತಿರ್ತಾನೆ ಬೇಗ ತೆಗಿ. ಫೈನಲಿ ಜುನ್ ದಾರ ಏನಿರುತ್ತೆ ಅದನ್ನ ಮಿನ್ನು ತೆಗೆದ್ಬಿಡ್ತಾನೆ. ಇಲ್ಲಿ ತೆಗ್ದಿದ ತಕ್ಷಣ ಆಯ್ತು ಅಂತ ಅವ್ನ ಕೈನ ಬಿಡಿಸ್ಕೊಂಡು ಅವ್ನ ತಲೆ ಕಟ್ಟಿರೋ ಕವರ್ನ ತೆಗ್ದು ಆಮೇಲೆ ಮಿನ್ ಹತ್ರ ಹೋಗಿ ಅವ್ನ ತಲೆ ಕವರ್ನು ತೆಗಿತಾ ಹೇಳ್ತಿರ್ತಾನೆ ನನ್ ಹೀರೋ ನೀನು, ನನ್ ಸಿಂಹ ನೀನು, ಫೈನಲಿ ನಾವು ಬದುಕ್ಬಿಟ್ವಿ
ಮೂವಿ ಅಲ್ವಾ ಅಂತ ಅವನು ಖುಷಿಯಾಗಿ ಮಿನ್ನ ನೋಡ್ಕೊಂಡು ನಗ್ತಾ ಹೇಳ್ತಿರ್ತಾನೆ. ಇಲ್ಲಿ ಮಿನ್ನು ಇನ್ನು ನಾಯಿ ಮೂಡಲ್ಲೇ ಇರ್ತಾನೆ. ಅದಕ್ಕೆ ಅವನು ಬೌ ಬೌ ಅಂತ ಹೂ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜುನ್ನು ಅವ್ನ್ ಗದ್ದನ ಸವರ್ತಾ ನನ್ ಟಾಮಿ ಮಗು ನನ್ ಕಂದ ಬಾ ಹೋಗೋಣ ಅಂತ ಕರಿತಿರ್ತಾನೆ. ಜೂನ್ ಮುಂದೆ ಹೋಗಿ ಐಸ್ ಫ್ರೀಜರ್ದು ರೂಮ್ ಏನಿರುತ್ತೆ ಅದು ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಡೋರ್ ಲಾಕ್ ಆಗಿರುತ್ತೆ. ಅವನು ಡೋರ್ ನ ತೆಗಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಅದು ಓಪನ್ ಆಗ್ತಿರಲ್ಲ. ಇದನ್ನ ನೋಡಿ ಅವನು ಹೇಳ್ತಿರ್ತಾನೆ, ಓ ಶೆಟ್ ಇದ್ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ ಅವನು ಕಿಚ್ಕೋತಿರ್ತಾನೆ. ಆಗ ಅದೇ ಟೈಮಿಗೆ ಅಲ್ಲಿಗೆ ಮಿನ್ ಬರ್ತಾನೆ. ಮಿನ್ ಆ ಡೋರಿಗೆ ಜಾಡ್ ಸಿಡಿಸಿ ಓದಿತಿರ್ತಾನೆ. ಆದ್ರೂ ಕೂಡ ಓಪನ್ ಆಗ್ತಿರಲ್ಲ. ಇಲ್ಲಿ ಜುನ್ನು ಹೋಗಿ 2 ಗಡ್ಪಾರಿ ತರ ಇರುತ್ತೆ ಅದನ್ನ ತಗೊಂಡ್ ಬರ್ತಾನೆ. ಇದನ್ ತಗೋ ಫಸ್ಟ್ ಕೊಡ್ತಿರೋದ್ನ ಅವನ ಹತ್ರ ಇಟ್ಕೊಂಡು ತಗೋ, ನೀನ್ ಉದ್ದ ಇದೆಯಲ್ಲ ನೀನ್ ಇದನ್ ತಗೋ ಅಂತ ಬೇರೆದ್ನ ಕೊಡ್ತಿರ್ತಾನೆ. ಜುನ್ನು ಡೋರ್ಗೆ ಹೊಡೆದಾಗ ತುಂಬಾ ಜೋರಾಗಿ ಅವನ್ ಕೈಗೆನೆ ಏಟಾಗುತ್ತೆ. ಆದ್ರೆ ಡೋರಿಗೆ ಏನೂ ಆಗಲ್ಲ. ಇಲ್ಲಿ ಅವನು ಫುಲ್ ಆ ಕಂಬಿನ ಕೆಳಗ್ ಬೀಳಿಸ್ಬಿಟ್ಟು ಅಂತ ನೋವಲ್ಲಿ ಒದ್ದಾಡ್ತಿರ್ತಾನೆ. ಅದನ್ನ ನೋಡಿ ಮಿನ್ ಏನಾಯ್ತು ಅಂತ ಕೇಳ್ತಾನೆ. ಇಲ್ಲಿ ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಕರೆಂಟ್ ಹೊಡೆದಂಗ ಆಯ್ತು ನನ್ಗೆ, ತುಂಬಾ ನೋವಾಗ್ತಿದೆ, ಆಗ್ತಾ ಇಲ್ಲ, ಸಕ್ಕತ್ತು ತುಂಬಾ ನೋವಾಯ್ತು, ಏಟಾಯ್ತು ಅಂತೆಲ್ಲ ಹೇಳ್ತಿರ್ತಾನೆ. ಮಿನ್ ಜುನ್ನ ಸೈಡಿಗೆ ಕರಿತಾ ಹೇಳ್ತಿರ್ತಾನೆ, ಈ ಕಡೆ ಬಾ ನಾನ್ ಮಾಡ್ತೀನಿ ಅಂತ. ಅವನು ಡೋರ್ ಹ್ಯಾಂಡಲ್ ಇರುತ್ತಲ್ಲ ಅದಕ್ಕೆ ಜೋರಾಗಿ ಹೊಡಿತಾನೆ. ಇವನ್ಗೂ ಅದ್ರ ರಿಫ್ಲೆಕ್ಷನ್ ತುಂಬಾ ಜೋರಾಗಿ ನೋವಾಗುತ್ತೆ. ಇಷ್ಟೆಲ್ಲ ನೋವಾಗ್ತಿದ್ರು ಅವ್ರಿಬ್ರು ಒಬ್ರಾದ್ಮೇಲೆ ಒಬ್ರು ಆ ಡೋರಿಗೆ ಹೋಗಿ ಹೋಗಿ ಹೊಡಿತಿರ್ತಾರೆ. ಮತ್ತೆ ನೋವು ಅಂತ ಒದ್ದಾಡ್ತಿರ್ತಾರೆ. ಆದ್ರೂ ಹೊಡಿತಾನೆ ಇರ್ತಾರೆ. ಆದ್ರೆ ಆ ಡೋರಿಗೆ ಏನೋ ವ್ಯತ್ಯಾಸ ಬೀಳೋದಿಲ್ಲ. ಅದು ಹೆಂಗಿರುತ್ತೋ ಹಂಗೇ ಇರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಯಂಗ್ ನ ತೋರಿಸ್ತಾರೆ. ಅವನ್ ಕೈಯಲ್ಲಿ ನಾಭಿ ಇರುತ್ತೆ. ಅದನ್ನ ನೋಡ್ಕೊಂಡು ಹೇಳ್ತಿರ್ತಾನೆ, ಓ ಇದೇ ವಸ್ತುನ 100 ಬಿಲಿಯನ್ಸ್ ಅರಬ್ಸ್ ವ್ಯಾಲ್ಯೂ ಇರುವಂತದ್ದು. ಅದಕ್ಕೆ ಮಧುಜಿನ್ ನಗ್ತಾ ಹೇಳ್ತಿರ್ತಾನೆ, ಇದು ಸಾಮಾನ್ಯವಾದ ವಸ್ತು ಅಲ್ಲ. ಇಲ್ಲಿ ಅವನು ಎಂಜಲ್ ಹೋಗ್ಬಿಟ್ಟು ಹೇಳ್ತಿರ್ತಾನೆ, ಇದು AI ಜನರೇಟೆಡ್ ಪ್ರೋಗ್ರಾಮ್ ಇರೋಂಥದ್ದು. ನಿನ್ನಂತವ್ರಿಗೆ ಏನ್ ಅರ್ಥ ಆಗುತ್ತೆ, ನೀನ್ ಏನಾದ್ರೂ ಓದಿದ್ರೆ ತಾನೆ ನಿಂಗೆ ಇದೆಲ್ಲ ಅರ್ಥ ಆಗಕ್ಕೆ. ಇಷ್ಟ ಹೇಳ್ಕೊಂಡು ಅವನು ಜೋರಾಗಿ ನಗ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಯಂಗ್ ಕೋಪ ಬಂದ್ಬಿಡುತ್ತೆ. ಅವನು ಹೂ ಅಂತ ಹೇಳ್ಬಿಟ್ಟು ಗನ್ನ ತಗೊಂಡೋಗಿ ಮಧುಜಿನ್ ತಲೆ ಮೇಲೆ ಇಟ್ಟು ಪಾಯಿಂಟ್ ಮಾಡ್ತಿರ್ತಾನೆ. ಈ ತರ ಮಾಡಿದಕ್ಕೆ ಮಧುಜಿನ್ ಸಾರಿ ತಪ್ಪಾಯ್ತು ಸಾರಿ ಅಂತ ಕೇಳ್ಕೊತಿರ್ತಾನೆ. ಆಗ ಯಂಗ್ ಹೇಳ್ತಿರ್ತಾನೆ, ನಂಗೆ ಗೊತ್ತಿತ್ತು ಈ ತರ ಎಲ್ಲಾ ಕೆಲ್ಸನ ನೀನ್ ಒಬ್ನ ಕೈಲೇ ಮಾಡಕ್ಕಾಗಲ್ಲ. ಇನ್ಷನ್ ನ ಕಬ್ಜಾ ಮಾಡ್ಕೊಳ್ಳೋದು ನೀನ್ ಒಬ್ನ ಕೈಲೇ ಸಾಧ್ಯ ಇಲ್ದೇ ಇರೋದು. ಹೇಳು ಯಾರ್ ಸಹಾಯ ತಗೊಂಡಿದ್ದನ್ನೆಲ್ಲ ಮಾಡ್ದೆ ನೀನು? ನಾಭಿಯಿಂದಾನೇ ನಾನು ಇದನ್ನೆಲ್ಲ ಮಾಡಿದ್ದು, ನಾಭಿ ಸಹಾಯದಿಂದಾನೇ ಇದೆಲ್ಲ ಆಗಿದ್ದು ಅಂತ ಅವನು ಎದ್ರುಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಅವನ್ ಕೈಯಲ್ಲಿರೋದೇ ನಾಭಿ ಅಂತ ಯಂಗ್ ಗೊತ್ತೇ ಇರಲ್ಲ. ಹೇಳು ಯಾರು ನಾಭಿ ಅಂತ ಕೇಳ್ತಿರ್ತಾನೆ. ಮಾಧುಜಿನ್ ಏನು ಹೇಳ್ತಿರೋದನ್ನ ನೋಡಿ ಅವನು ಗನ್ನ ಟ್ರಿಗರ್ ಮಾಡ್ಕೊಂಡು ಹೇಳ್ತೀಯ ಹೇಳಲ್ವಾ ಯಾರು ಅವನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಾಧುಜಿನ್ ಕಿರ್ಚ್ತಾ ಹೇಳ್ತಿರ್ತಾನೆ, ಏ ಕತ್ತೆ ಅಂತ ಅವನು ಕಿರ್ಚ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಜುನ್ ಮತ್ತೆ ಮಿನ್ನ ತೋರಿಸ್ತಾರೆ. ಇಲ್ಲಿ ಅವರು ಇರೋಬರ ಪೇಪರ್ ಗಳನ್ನೆಲ್ಲ ಎತ್ಕೊಂಡಲ್ಲೆಲ್ಲ ಬಿಸಾಕಿ ದೊಡ್ಡದು ಯಾವ್ದಿರುತ್ತೆ ಅದನ್ನ ಮುಚ್ಕೊಂಡು ಅವರು ಕೂತಿರ್ತಾರೆ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ಮಲ್ಕೊಂಡ್ರೆ ನೀನು ಸತ್ತೋಗ್ಬಿಡ್ತೀಯ ಅಂತ. ಇಲ್ಲಿ ಅವನು ಫುಲ್ ಗಡಗಡ ಅಂತ ನಡುಕ್ತಾ ಹೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಾನೆ, ನನ್ಗೂ ಗೊತ್ತು, ಆದ್ರೆ ನನ್ಗೆ ತುಂಬಾನೇ ಚಳಿ ಆಗ್ತಾ ಇದೆ. ಇಲ್ಲಿ ಇವರು ಏನ್ ಮಾತಾಡ್ತಿರ್ತಾರೋ ಅದನ್ನೆಲ್ಲ ನಡುಕ್ತಾ ಮಾತಾಡ್ತಿರ್ತಾರೆ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ನಾವು ಮಲ್ಗೋ ಹಾಗಿಲ್ಲ, ಏನಾದ್ರು ಮಾಡಿ ನೀನು ನನ್ನ ಹತ್ರ ಮಾತಾಡ್ತಾನೆ ಇರು ಅಂತ. ಅದಕ್ಕೆ ಮಿನ್ ಕೂಡ ಹೇಳ್ತಾನೆ, ಸರಿ ಆಯ್ತು ನಾನು ನಿನ್ನ ಹತ್ರ ಮಾತಾಡ್ತೀನಿ, ಮೊದ್ಲು ಮೊಟ್ಟೆ ಫಸ್ಟಾ ಕೋಳಿ ಫಸ್ಟಾ ಅಂತ ಕೇಳ್ತಿರ್ತಾನೆ. ಜುನ್ ಹೇಳ್ತಾನೆ ಕೋಳಿ ಅಂತ. ಅದಕ್ಕೆ ಮಿನ್ ಹೇಳ್ತಾನೆ ಮೊಟ್ಟೆ ಅಂತ. ಇಲ್ಲಿ ಅದಕ್ಕೆ ಜುನ್ ಏನಿರ್ತಾನೆ ಮಿನ್ ಕಡೆ ತಿರುಗಿ ನೋಡ್ತಿರ್ತಾನೆ. ಆಮೇಲೆ ಅವನು ಮೊಟ್ಟೆ ಸರಿ ಆಯ್ತು ಬೇರೆ ಕ್ವಶನ್ ಕೇಳು ಅಂತ ಹೇಳ್ತಿರ್ತಾನೆ. ಆಮೇಲೆ ಕೋಳಿ ಬಗ್ಗೆನೆ ಕೇಳು ಅಂತ ಕೂಡ ಹೇಳ್ತಾನೆ. ಇಲ್ಲಿ ಅದಕ್ಕೆ ಮಿನ್ ಕೇಳ್ತಿರ್ತಾನೆ, ಕೋಳಿಗೆ ತಿನ್ನೋದ್ರಲ್ಲಿ ಏನಿಷ್ಟ? ಅದಕ್ಕೆ ಜುನ್ ಹೇಳ್ತಾನೆ ಹುಂಜ ಇರ್ಬೇಕು ಅಂತ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಇಲ್ಲ ಈ ಭೂಮಿಯಲ್ಲಿರೋ ಹುಳಗಳು ಅಂತ. ಅದಕ್ಕೆ ಬೇರೆ ಕ್ವಶನ್ ಕೇಳು ಅಂತ ಮೀನ್ ಕೇಳ್ತಿರ್ತಾನೆ, ಎಲ್ಲಾ ಕೋಳಿಗಳಲ್ಲಿ ಯಾವ ಕೋಳಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಜುನಿಗೆ ಗೊತ್ತಿಲ್ದಿರೋ ಕಾರಣ ನೀನೇ ಹೇಳು ಅಂತ ಕೇಳ್ತಾನೆ. ಇಲ್ಲಿ ಅದಕ್ಕೆ ಮಿನ್ನು ಜುನ್ ಕಡೆ ತಿರುಗ್ಬಿಟ್ಟು ಹೇಳ್ತಾನೆ, ತಂದೂರಿ ಕೋಳಿ. ಇದನ್ನ ಅವನು ಫುಲ್ಲು ಗಡಗಡ ಅಂತ ನಡುಕ್ತಾ ಹೇಳ್ತಿರ್ತಾನೆ. ಇಷ್ಟು ಚಳಿಲಿ ಯಾವಾಗ ಅವರು ಬಿಸಿದ್ರ ಬಗ್ಗೆ ನೆನ್ಪಿಸ್ಕೊಂಡ್ರೆ ಇವರಿಬ್ರಿಗೂ ಖುಷಿ ಆಗ್ಬಿಡುತ್ತೆ. ಇಲ್ಲಿ ಇವರಿಬ್ರು ತಂದೂರಿ ಅಂತ ನಗ್ತಾ ಒಟ್ಟಿಗೆ ಕುತ್ಕೊಂಡಿರ್ತಾರೆ. ಇಲ್ಲಿ ಇವರಿಬ್ರು ಫುಲ್ಲು ಗಡಗಡ ಅಂತ ನಡುಕ್ತಾ ಹೇಳ್ತಿರ್ತಾರೆ, ತುಂಬಾ ಚಳಿ ಇದೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯಂಗ್ ನ ತೋರಿಸ್ತಾರೆ. ಯಂಗ್ ಎಲ್ಲಿ ಮಾಧುಜಿನ್ಗೆ ಶೂಟ್ ಮಾಡ್ಬಿಡ್ತಾನೋ ಅಂತ ಭಯಕ್ಕೆ ಅವ್ರ ವೈಫ್ ಹೇಳ್ಬಿಡ್ತಾಳೆ, ನಿನ್ ಕೈಯಲ್ಲಿ ಏನಿದೆಯಲ್ಲ ಅದೇ ನಾಭಿ. ಮಾಧುಜಿನ್ ವೈಫ್ ನ ಕೇಳಿದ ತಕ್ಷಣ ಯಂಗ್ ಗನ್ನ ತೆಗೆದ್ಬಿಟ್ಟು ಸೈಡಿಗೆ ತಿರುಕೋತಾನೆ. ಅಂದ್ರೆ ಅವ್ರ ವೈಫ್ ಕಡೆಗೆ ತಿರುಕೋತಿರ್ತಾನೆ. ಇದನ್ನ ನೋಡಿ ಮಾಧುಜಿನ್ ಹೇಳ್ತಿರ್ತಾನೆ, ಯಪ್ಪ ಬದಿಕೊಂಡೆ. ಮಾಧುಜಿನ್ ವೈಫ್ ಹೇಳ್ತಿರ್ತಾಳೆ, ಅದು AI ಪ್ರೋಗ್ರಾಮ್ನು, ಇದರಿಂದಾನೇ ನಮ್ ಎಲ್ಲಾ ಬಿಸ್ನೆಸ್ ನಡೀತಿರೋದು. ಯಂಗ್ ಒಂದ್ ಕೈಯಲ್ಲಿರೋ ನಾಭಿನ ನೋಡ್ತಿರ್ತಾನೆ. ಆಗ ಮಾಧುಜಿನ್ ವೈಫ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದರಿಂದಾನೇ ನಮ್ ಬಿಸ್ನೆಸ್ ಇಷ್ಟೊಂದು ಎತ್ತರವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು. ಮಾಧುಜಿನ್ ವೈಫ್ ಹತ್ರ ಯಂಗ್ ನಡ್ಕೊಂಡ್ ಬರ್ತಾ ಹೇಳ್ತಿರ್ತಾನೆ, ಇದರಿಂದಾನೇ ನಿನ್ ಬಿಸ್ನೆಸ್ ಇಷ್ಟೊಂದು ದೊಡ್ಡದಾಗೆ ಬೆಳೆದಿರೋದಾ? ಮಾಧುಜಿನ್ ವೈಫ್ ಹೇಳ್ತಿರ್ತಾಳೆ, ನಾನ್ ನಿನ್ಗೆ ಹೇಳ್ತೀನಿ ಇದನ್ನ ಹೆಂಗ್ ಯೂಸ್ ಮಾಡೋದು, ಇದರಿಂದ ಹೆಂಗೆ ಬಿಸ್ನೆಸ್ ನ ಡೆವಲಪ್ ಮಾಡೋದು, ಇದು ಹೆಂಗ್ ವರ್ಕ್ ಆಗುತ್ತೆ. ಒಂದು GPU 1 ಸೆಕೆಂಡ್ಗೆ $312 ಟ್ರಿಲಿಯನ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದಕ್ಕೆ ಯಂಗ್ ಹೇಳ್ತಿರ್ತಾನೆ, ನಿಧಾನಕ್ಕೆ ಹೇಳು, ಇದು 1 ಸೆಕೆಂಡ್ಗೆ ಎಷ್ಟು ಲೆಕ್ಕಾಚಾರ ಹಾಕುತ್ತೆ ಅಂದ? ಅದಕ್ಕೆ ಅವಳು ಹೇಳ್ತಿರ್ತಾಳೆ, 312 ಟ್ರಿಲಿಯನ್ 1 ಸೆಕೆಂಡ್ಗೆ. ಒಂದು ನಾರ್ಮಲ್ AI ಹತ್ರ ಇದೇ ತರನೇ 10,000 GPUs ಇರುತ್ತೆ. 10,000 ಅಂದ್ರೆ ಅದ್ರ ಲೆಕ್ಕಾಚಾರದ ಪ್ರಕಾರ 312 ಟ್ರಿಲಿಯನ್ ಇಂಟು 60 ಸೆಕೆಂಡ್ಸ್ ಇಂಟು 60 ಮಿನಿಟ್ಸ್ ಮತ್ತೆ ಇಂಟು 24 ಅವರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತ ಹೇಳ್ತಿರ್ತಾಳೆ. ಆಗ ಯಂಗ್ ಹೇಳ್ತಿರ್ತಾನೆ, 1 ಸೆಕೆಂಡ್ ಇರೋ
ಯಾವುದು ಎಷ್ಟು ಏನ್ ಮಾಡ್ಬೇಕು ಏನ್ ಮಲ್ಟಿಪ್ಲೈ ಮಾಡ್ಬೇಕು ಏನ್ ಹೇಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ಮಾಧುಜಿಂಗ್ ಇದನ್ನೆಲ್ಲ ಕೇಳಿಸ್ಕೊಂಡು ಹೇಳ್ತಿರ್ತಾನೆ, ಇವನು ಎಷ್ಟು ಡಮ್ ಇಡಿಯಟ್ ಇವನು. ಮಾಧುಜಿನ್ ವೈಫು ಮತ್ತೆ ಹೇಳ್ತಿರ್ತಾಳೆ, ಅದನ್ನೇ ನಾನು ಹೇಳ್ತಿರೋದು, 312 ಟ್ರಿಲಿಯನ್ 60 ಸೆಕೆಂಡ್ಸ್ ಇಂಟು 24 ಟೈಮ್ಸ್ ಇಂಟು 60 ಮಿನಿಟ್ಸ್ ನ ಮಾಡ್ಬೇಕು. ಇಷ್ಟೆಲ್ಲ ಹೇಳಿದ್ರು ಅವ್ನಿಗೆ ಅರ್ಥ ಆಗಲ್ಲ. ಒಂದ್ ನಿಮಿಷ ನಿಂತ್ಕೊ, ನನ್ ತಲೆ ಕೆಟ್ಟೋಗಿದೆ, ನನ್ ತಲೆ ಒಳಗಡೆ ಏನು ಹೋಗ್ತಿಲ್ಲ, ನನ್ ತಲೆ ಎಲ್ಲ ಗಿರ ಸುತ್ತಾ ಇದೆ, ಸುಮ್ನೆ ಇದ್ಬಿಡು. ಇಲ್ಲಿ ಅವನು ಈ ತರ ಎಲ್ಲ ಆಡೋದಕ್ಕೆ ಮಾಧುಜಿನ್ ವೈಫ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವ್ಳು ಸುಮ್ನೆ ನಿಂತ್ಕೊಬಿಡ್ತಾಳೆ. ಇಲ್ಲಿ ಅವನು ಮುಂದಕ್ಕೆ ನಡ್ಕೊಂಡ್ ಬರ್ತಾ ಹೇಳ್ತಿರ್ತಾನೆ, ನಿಜವಾಗ್ಲೂ ಈ ಪ್ರಪಂಚ ತುಂಬಾನೇ ಚೇಂಜ್ ಆಗಿದೆ. ಜೈಲಿಂದ ಬಂದಾಗ ನನ್ಗೂ ಕೂಡ ಜನಗಳಂದ್ರು ನೀನು ಬದ್ಲಾಗು, ನೀನು ಚೇಂಜ್ ಆಗು ಅಂತ. ಆದ್ರೆ ಯಾಕೆ ನಾನ್ ಚೇಂಜ್ ಆಗ್ಬೇಕು? ಬಿಸ್ನೆಸ್ ಮಾಡೋದಕ್ಕೆ ಇದ್ರ ಅವಶ್ಯಕತೆ ನನಗಿಲ್ಲ ಅಂತ ನಾಬಿನ ತೆಗೆದು ಸೈಡಿಗೆ ಎಸಿತಾನೆ. ಆಮೇಲೆ ಪಟಪಟ ಅಂತ ಅವನು ಗನ್ನಲ್ಲಿ ಅದಕ್ಕೆ ಜೋರಾಗಿ ಶೂಟ್ ಮಾಡಿ ನಾಬಿ ಹೊಡೆದೋಗೋ ತರ ಮಾಡ್ತಾನೆ. ಇದನ್ನ ನೋಡಿ ಮಾಧುಜಿನ್ ಫುಲ್ ಎದುರ್ಕೊಬಿಡ್ತಾನೆ. ಅವನು ಎಫ್ ಅನ್ನೋ ವರ್ಡ್ ಇರುತ್ತಲ್ಲ, ತುಂಬಾ ಭಯದಲ್ಲಿ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಮಿನ್ ಮತ್ತೆ ಜುನ್ನ ತೋರಿಸ್ತಾರೆ. ಮಿನ್ ಕೇಳ್ತಿರ್ತಾನೆ, ನಿನ್ ಏನಾದ್ರು ಡಿವೋರ್ಸ್ ತಗೊಂಡು ರಿಗ್ರೆಟ್ ಆಗ್ತಿದ್ಯಾ ಅಂತ. ಅದಕ್ಕೆ ಜುನ್ ಹೇಳ್ತಿರ್ತಾನೆ, ಇಲ್ಲ, ನನ್ಗೆ ಎಲ್ಲದಕ್ಕಿಂತ ಸಿನೈ ಖುಷಿಯಾಗಿರೋದೇ ಇಂಪಾರ್ಟೆಂಟು. ಇಲ್ಲಿ ಇವರಿಬ್ರು ನೋಡಿದ್ರೆ ಫುಲ್ ಐಸ್ ಕ್ಯೂಬ್ ಆಗಿರ್ತಾರಲ್ಲ ಆ ತರ ಕಾಣಿಸ್ತಿರ್ತಾರೆ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ಆದ್ರೂ ನನ್ಗೆ ನೀನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಎಕ್ಸ್ ಹಸ್ಬೆಂಡ್ ನೀನ್ ಅಂದ್ರೂ ಅಷ್ಟೇ ನಂಗೆ ಇಷ್ಟ ಇಲ್ಲ. ಇಲ್ಲಿ ಇವರಿಬ್ರು ಫುಲ್ಲು ಗಡ ನಡಕ್ತಿರ್ತಾರೆ. ಇಲ್ಲಿ ಅವರು ಅದೇ ವಾಯ್ಸ್ ಅಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಜುನ್ ಹೇಳ್ತಿರ್ತಾನೆ, ನಾವು ಈ ತರ ಇಲ್ಲಿ ಸಾಯೋ ಹಾಗಿಲ್ಲ. ಮಿನ್ ಕೂಡ ಹೇಳ್ತಾನೆ, ಹೌದು ಖಂಡಿತ ನಾವು ಈ ತರ ಸಾಯೋದಕ್ಕಂತೂ ರೆಡಿ ಇಲ್ಲ, ನಾವು ಬದುಕ್ತಿವಿ ನಮ್ಗೋಸ್ಕರ, ನಮ್ ಫ್ಯಾಮಿಲಿಗೋಸ್ಕರ ಅಂತ ಅವನು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ. ಇಲ್ಲಿ ಅವ್ನ ವಾಯ್ಸ್ ಕೂಡ ಬರ್ತಿರಲ್ಲ. ಇಲ್ಲಿ ಆಮೇಲೆ ಅವರು ಜೋಶಲ್ಲಿ ಅವ್ರು ಹಾಕೊಂಡಿರೋ ಪೇಪರ್ ಮುಚ್ಚಿರ್ತಾರಲ್ಲ ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಬಿದ್ದಿರೋಂತ ಕಂಬಿ ಮತ್ತೆ ರಾಡ್ ನ ಎತ್ಕೋತಿರ್ತಾರೆ. ಈಗ ಅಲ್ಲಿ ನಮ್ಗೆ ತೋರಿಸ್ತಾರೆ, ಮಿನ್ ಮತ್ತೆ ಜುನ್ ಏನಿರ್ತಾರೆ ಆ ಬಾಗ್ಲಿಗೆ ಗಡಪಾರಿನ ಹಾಕಿ ಜೋರಾಗಿ ಎಳಿತಾ ಇರ್ತಾರೆ. ಇವ್ರ ಈ ತರ ಜೋರಾಗಿ ಎಳಿತಿರೋದಕ್ಕೆ ಅಲ್ಲಿರೋ ಗೋಡೆ ಮತ್ತೆ ಬಾಗ್ಲು ಚೂರು ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಗೋಡೆ ಕೂಡ ಸ್ವಲ್ಪ ಮುರ್ಕೊಳಕ್ ಬರ್ತಿರುತ್ತೆ. ಸೊ ಇಲ್ಲಿಗೆ ಈ ಪಾರ್ಟ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.